ಹಾಯ್ ಎಲ್ಲರಿಗೂ ನಮಸ್ತೆ. ನಾನಂತರೂ ರಾಯರ ಅನುಗ್ರಹದಿಂದ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಚೆನ್ನಾಗಿರದೇ ಇರೋರು ಯಾರಾದರೂ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ನಾಳೆ ತುಂಬಾ ಒಳ್ಳೆಯ ದಿನವಿದೆ. ಯಾವುದಪ್ಪ ಅಂದರೆ ನಾಳೆ ತಾರೀಕು 21 ನವೆಂಬರ್ 21ರಂದು ಗುರುವಾರ ಪುಷ್ಯ ನಕ್ಷತ್ರ ಬಂದಿದೆ. ಅಂದು ಅಮೃತ ಸಿದ್ಧಿ ಯೋಗ ಕೂಡ ಇರುತ್ತದೆ. ಹಾಗಾಗಿ ಇದು ಗುರು ಪುಷ್ಯ ಯೋಗ ಅಥವಾ ಗುರು ಪುಷ್ಯಾಮೃತ ಯೋಗ. ಅಮೃತ ಅಂದರೆ ಗೊತ್ತಲ್ಲ ಎಲ್ಲರಿಗೂ, ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ತುಂಬಾ ಒಳ್ಳೆಯ ದಿನ ಇವತ್ತು. ರಾಯರಿಗೆ ನಾವು ಏನೇ ಸೇವೆ ಮಾಡಿದರೂ ಕೂಡ ಫಲ ಕೊಡುವ ದಿನ ಅಂತಲೇ ಹೇಳಬಹುದು. ಇವತ್ತು ನಾವು ಏನೇ ಒಳ್ಳೆಯ ಕೆಲಸ ಮಾಡಿದರೂ ಕೂಡ ದೇವರ ಆಶೀರ್ವಾದ ಇರುತ್ತದೆ ಎಂದು ಹೇಳಲಾಗುತ್ತದೆ. ಹಾಗಾಗಿ ಇದು ತಿಂಗಳಿಗೊಮ್ಮೆ ಬರುವ ದಿನವಾಗಿದ್ದರಿಂದ ನಾಳೆ ಗುರುವಾರ ದಿನ ಬರುವುದರಿಂದ ತುಂಬಾ ವಿಶೇಷ ದಿನ. ರಾಯರ ಭಕ್ತರಿಗಂತೂ ತುಂಬಾ ಒಳ್ಳೆಯ ದಿನ. ರಾಯರ ಒಂದು ಅನುಗ್ರಹ ಪಡೆದುಕೊಳ್ಳಲು ತುಂಬ ಉತ್ತಮ ದಿನ ಅಂತಲೇ ಹೇಳಬಹುದು. ಹೋದ ತಿಂಗಳು ಕೂಡ ನಾನು ತಿಳಿಸಿದ್ದೆ. ಹೋದ ತಿಂಗಳು 24ನೇ ತಾರೀಕರಂದು ಬಂದಿತ್ತು. ಆವಾಗ ಕೂಡ ನಾನು ಈ ಅಮೃತ ಸಿದ್ಧಿ ಯೋಗದ ಬಗ್ಗೆ ತಿಳಿಸಿದ್ದೆ. ನಾಳೆ ಗುರುವಾರ ದಿನ ಕೂಡ ಪುಷ್ಯ ನಕ್ಷತ್ರದಂದು ಅದು ಮುಂಜಾನೆ ಸೂರ್ಯೋದಯದಿಂದ ಚಾಲುವಾಗಿ 3ವರೆಗೆ ಮುಕ್ತಾಯಗೊಳ್ಳುತ್ತದೆ. ಅಷ್ಟರಲ್ಲಿ ನಾವು ಅಂದುಕೊಂಡ ಕೆಲಸಗಳು ಏನೇ ಆದರೂ ರಾಯರ ಸೇವೆ ಮಾಡಿದರೆ, ಭಕ್ತಿಯಿಂದ ರಾಯರ ಸೇವೆ ಮಾಡಿದರೆ ಖಂಡಿತ ರಾಯರು ಒಲಿಯುತ್ತಾರೆ. ಹಾಗಾಗಿ ನಾವು ಯಾವ ಸಮಸ್ಯೆಗೆ ಯಾವ ಥರ ವ್ರತ ಮಾಡಬೇಕೆಂದು ತುಂಬ ಗೊಂದಲದಲ್ಲಿ ಇರುತ್ತೇವೆ. ಹಾಗಾಗಿ ಏನಪ್ಪ ಸೇವೆ ಅಂದರೆ, ನೀವು ಉಪವಾಸ ಮಾಡಬಹುದು, ಮತ್ತು ಕಾಲಲ್ಲಿ ಚಪ್ಪಲಿ ಹಾಕುವುದನ್ನು ಬಿಡಬಹುದು, ಮತ್ತು ಇಡೀ ದಿನ ನೀರು ಕುಡಿಯೋದು ಕೂಡ ಇರ್ಬೋದು. ಅಥವಾ ನಮಗೆ ಇರಲು ಆಗೋದೇ ಇಲ್ಲ ಅನ್ನುವರು ಹಾಲು ಹಣ್ಣು ಹಂಪಲುಗಳನ್ನು ತೆಗೆದುಕೊಂಡು ಇರಬಹುದು. ಮತ್ತು ರಾಯರಿಗೆ ತುಳಸಿ ಹಣ್ಣುಗಳನ್ನು ಅರ್ಪಣೆ ಮಾಡಬಹುದು. ರಾಯರ ಹೆಸರಲ್ಲಿಗೆ ಬೇರೆ ಜನರಿಗೂ ಕೂಡ ಹಣ್ಣುಗಳನ್ನು, ಊಟ, ಈ ಥರ ಸೇವೆಗಳನ್ನು ಮಾಡಬಹುದು. ಈ ಥರ ಮಾಡಿದರೆ ನೀವು ಅಂದುಕೊಂಡ ಎಲ್ಲ ಕೆಲಸಗಳು ಸಾಧ್ಯವಾಗುತ್ತವೆ. ಖಂಡಿತ ತುಂಬ ಸಮಸ್ಯೆ ಇರುವವರು ತುಂಬ ಜನ ಇರ್ತೀರಿ. ಎಲ್ಲರೂ ಕೂಡ ರಾಯರ ಸೇವೆ ಮಾಡಿದರೆ ನಾಳೆ ದಿನ ಅಮೃತ ಸಿದ್ಧಿ ಯೋಗದಂದು ರಾಯರು ಅಥವಾ ಇನ್ನಿತರ ಯಾವುದೇ ದೇವರಾದರೂ ಕೂಡ ನಮ್ಮ ಸೇವೆಯನ್ನು ಪಡೆದುಕೊಂಡು ಅನುಗ್ರಹಿಸಲು ಸಿದ್ಧರಾಗಿದ್ದಾರೆ. ಹಾಗಾಗಿ ನಾವು ಏನೇ ಸೇವೆ ಮಾಡಿದರೂ ಕೂಡ ತಕ್ಷಣ ದೇವರಿಗೆ ನೇರವಾಗಿ ತಲುಪುತ್ತದೆ ಎನ್ನುವುದು ಒಂದು ನಂಬಿಕೆ ಇರುತ್ತದೆ. ಹಾಗಾಗಿ ಮಕ್ಕಳಾಗದೇ ಇರುವವರು, ಮದುವೆಯಾಗದೇ ಇರುವವರು, ಆಮೇಲೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗುತ್ತಿದ್ದರೆ ಅಂಥ ತಾಯಂದಿರು ಆಗಿರ್ಬೋದು, ಅಥವಾ ಕೋರ್ಟ್ ಕೇಸ್, ಹೊಲ, ಇನ್ನಿತರ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಆರೋಗ್ಯ ಸಮಸ್ಯೆ, ಮುಖ್ಯವಾಗಿ ಆರೋಗ್ಯ ಸಮಸ್ಯೆ ಇರುವವರು ಖಂಡಿತ ರಾಯರ ಮೇಲೆ ಭಕ್ತಿಯನ್ನಿಟ್ಟು ಸೇವೆ ಮಾಡಿದರೆ ಅವರ ಬೃಂದಾವನಕ್ಕೆ ಆಗಿರ್ಬೋದು ಅಥವಾ ಫೋಟೋ ಯಾವುದಕ್ಕೆ ನೀವು ಸೇವೆಯನ್ನು ಸಲ್ಲಿಸಿದರೂ ಕೂಡ ಖಂಡಿತ ಫಲ ದೊರೆಯುತ್ತದೆ. ರಾಯರ ಸೇವೆ ಮಾಡಲು ನಾಳೆ ತುಂಬ ಉತ್ತಮ ದಿನ. ಸೇವೆಯನ್ನು ಮಾಡಿ ಅನುಗ್ರಹವನ್ನು ಪಡೆದುಕೊಳ್ಳಿ ಎಂದು ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಖಂಡಿತ ರಾಯರಿದ್ದಾರೆ, ಒಳ್ಳೆಯದನ್ನು ಮಾಡೇ ಮಾಡ್ತಾರೆ. ನೀವು ಸೇವೆಯನ್ನು ಭಕ್ತಿಯಿಂದ ಮಾಡಿ ಅನುಗ್ರಹ ಫಲಾಫಲವನ್ನು ದೇವರಿಗೆ ಬಿಡಿ. ಖಂಡಿತ ರಾಯರಿದ್ದಾರೆ ಎಂದು 100 ಸಾರಿ ಹೇಳುತ್ತೇನೆ. ರಾಯರ ಸೇವೆಗೆ ಪಾತ್ರರಾಗೋಣ. ನಾಳೆ ಗುರುಭ್ಯೋ ನಮಃ. ತುಂಬ ಜನಕ್ಕೆ ಶೇರ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.